ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಡೆಲಾಯ್ಟ್ ಕಂಪ್ನಿನಲ್ಲಿ ಡಾಟಾ ಅನಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಬಂದು ಎನಿ ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸ್ಟ್ರೀಮ್ಸು ಕೂಡ ಇವರೇ ಕೊಟ್ಟಿದ್ದಾರೆ, ಲೈಕ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಡಾಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಆಗಿರ್ಬೋದು. ಈ ಒಂದು ಸ್ಟ್ರೀಮಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನಿಮ್ಮದು ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಎರಡರಲ್ಲಿ ಯಾವುದೇ ಆದರೂ ಸರಿ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಒಂದು ರೋಲ್ಗೆ ಮೇನ್ ಏನೇನು ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಡಾಟಾ ಅನಾಲಿಸಿಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಅಂತಂದರೆ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅನಾಲಿಟಿಕ್ಸ್ ನಾಲೆಡ್ಜು ಬೇಕು ಅಂತಲೇ ಹೇಳ್ಬೋದು. ಹಾಗೆ ಎಕ್ಸೆಲ್ ಹಾಗೆ SQL ಸ್ಕಿಲ್ ಬೇಕಾಗಿರುತ್ತೆ. ಜೊತೆಗೆ ವಿಜುವಲೈಸೇಷನ್ ಟೂಲ್ಸ್ ಬೇಕಾಗಿರುತ್ತೆ. ಹಾಗೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಬೇಕಾಗಿರುತ್ತೆ. ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರೋಗ್ರಾಮಿಂಗ್ ಎಲ್ಲ ನಿಮಗೆ ಈವನ್ ಬೇಸಿಕ್ ಗೊತ್ತಿದ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿಯ ರೇಂಜ್ನ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿಲ್ಲ. ಜನರಲಿ ನಿಮಗೆ 4 ಲ್ಯಾಕಿಂದ 8 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಬೆನಿಫಿಟ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏನೇನು ಅಂತ ನೋಡೋದಾದರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ, ಸರ್ಟಿಫಿಕೇಷನ್ ಸಿಗ್ತಾ ಹೋಗುತ್ತೆ, ಗ್ಲೋಬಲ್ ಎಕ್ಸ್ಪೋಸರ್ ಸಿಗುತ್ತೆ, ಹಾಗೆ ಕೆರಿಯರ್ ಗ್ರೋತ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಡಾಟಾ ಅನಲಿಸ್ಟಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಸೀನಿಯರ್ ಅನಲಿಸ್ಟ್, ಡಾಟಾ ಸೈಂಟಿಸ್ಟ್, ಅನಾಲಿಟಿಕ್ಸ್ ಕನ್ಸಲ್ಟೆಂಟ್, ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿನೇ ಡೈರೆಕ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿ ಜಸ್ಟ್ ನೀವು ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಅದಾದ ನಂತರ ನೀವು ಅಪ್ಲೈನೋ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಡೀಟೇಲ್ಸ್ ಏನೇನು ಕೇಳಿರ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನಂತರ ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ರಿಸ್ಯೂಮ್ನ ಆದಷ್ಟು ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗಿ ಅಪ್ಡೇಟ್ ಮಾಡಿಕೊಂಡು ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡಿ. ಅದಾದ ನಂತರ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಡೈರೆಕ್ಟ್ ಮೇಲ್ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಟೆಪ್ಸ್ನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ಕೆಲವೊಂದು ಜಾಬ್ ಅಪ್ಡೇಟ್ಸ್ನ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯಾವ್ಯಾವ ರೌಂಡ್ಸಲ್ಲಿ ನಡೀತೆ ಅಂತ ನೋಡೋದಾದರೆ ಮೊದಲನೇ ರೌಂಡ್ ಬಂದು ಆನ್ಲೈನ್ ಅಸೆಸ್ಮೆಂಟ್ ನಡೆಯುತ್ತೆ. ಇಲ್ಲಿ ಆಪ್ಟಿಟ್ಯೂಡ್ ಆಗಿ ಟೆಕ್ನಿಕಲ್ ಕ್ವಶನ್ಸ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಇದಾದ ನಂತರ ಟೆಕ್ನಿಕಲ್ ಇಂಟರ್ವ್ಯೂ ನಡೆಯುತ್ತೆ ಸೆಕೆಂಡ್ ರೌಂಡು. ಇಲ್ಲಿ SQL, ಎಕ್ಸೆಲ್ಲು, ಅನಾಲಿಟಿಕ್ಸ್ ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾರೆ ಅಂತಲೇ ಹೇಳ್ಬೋದು. ಇದಾದ ನಂತರ ಫೈನಲ್ ರೌಂಡು, ಮೂರನೇ ರೌಂಡು HR ಇಂಟರ್ವ್ಯೂ ಆಗುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಮತ್ತು ಬಿಹೇವಿಯರ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ 3 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ, ತುಂಬ ವೆಬ್ಸೈಟ್ಸ್ ಇದೆ. ಅಲ್ಲಿಂದ ಕೊಡಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ಕೋಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಎಕ್ಸೆಲ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸೆಲ್ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ SQL ಕ್ವೈರೀಸ್ನ ಪ್ರಾಕ್ಟೀಸ್ ಮಾಡಿ, ನಿಮಗೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸಿಗುತ್ತೆ. ಜೊತೆಗೆ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ಕಮ್ಯುನಿಕೇಷನ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಕಮ್ಯುನಿಕೇಷನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಂಪ್ನಿಯ ನೇಮ್ ಬಂದು ಡೆಲೈಟ್ ಆಗಿರುತ್ತೆ. ರೋಲ್ ಬಂದು ಡಾಟಾ ಅನಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಲೊಕೇಶನ್ ಬಂದು ಹೈದರಾಬಾದ್ ಆಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಬಂದು ಎನಿ ಡಿಗ್ರಿ ಗ್ಯಾಂಡ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೊಂದು ಸ್ಟ್ರೀಮಲ್ಲಿ ಆಗಿದ್ರು ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈವನ್ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗುತ್ತೆ. ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಈ ಒಂದು ಜಾಬ್
ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.